ನಮ್ಮ ಹೆತ್ತವರಿಗೆ ಇರುವ ಪ್ರೀತಿ ಅದು ನಮ್ಮ ಜೀವನದ ಬೆಳಕು. Though this play our end performance remind us of value our parents and their sacrifice and their unconditional affection. Let us welcome our 9 boys and girls with a heart-touching performance story skit. The performers are Tanu, Mabubi, Soumya, Nandini, Sanju, Musakali, Shahid, Puneet, Satish. ನಾವು ವೃದ್ಧಾಶ್ರಮದಿಂದ ಫೋನ್ ಮಾಡ್ತಾ ಇರೋದು. ನಿಮ್ಮ ತಾಯಿ ಸೀತಮ್ಮನನ್ನು ನೋಡದೆ 6 ತಿಂಗಳಾಯಿತು. ಒಮ್ಮೆಯೂ ಬಂದಿಲ್ಲ, ಹಾಗೆ ಅವರ ಫೀನೂ ಕಟ್ಟಿಲ್ಲ. ನಾನು ತುಂಬ ಬ್ಯುಸಿ ಇದ್ದೀನಿ ರೀ. ಅಲ್ಲಿ ಬಂದು ಫೀಸ್ ಕಟ್ಟಕ್ಕೆ ನಂಗೆ ಟೈಮ್ ಎಲ್ಲಿ ಸಿಗ್ಬೇಕು? 1 ವಾರದ ಹಿಂದೆ ನಿಮ್ಮ ತಾಯಿ ತೀರಿಕೊಂಡ ವಿಷಯವನ್ನು ನಿಮಗೆ ಎಷ್ಟೇ ಬಾರಿ ಫೋನ್ ಮಾಡಿದರೂ ನೀವು ರಿಸೀವ್ ಮಾಡಲಿಲ್ಲ. ನಿಮ್ಮ ತಾಯಿ ಸಾಯುವ ಮೊದಲು ನಿಮಗೆ ಟೇಲರಿಂಗ್ ಮಾಡಿದ ಹಣವನ್ನು ನೀಡಬೇಕೆಂದು ತೆಗೆದಿಟ್ಟಿದ್ದಾರೆ. ಹಾಗಾಗಿ ನೀವು ಬಂದು ಅದನ್ನು ಸ್ವೀಕರಿಸಿ. ಅಯ್ಯೋ ದೇವ್ರಿ, ನಮ್ಮ ತಾಯಿ ತೀರಿ ಹೋದ್ರ ಕೊನೆ ಗಳಿಗೆಯಲ್ಲಿ ಅವರ ಮುಖ ನೋಡುವ ಭಾಗ್ಯ ನನಗಿಲ್ಲ. ನಾನೆಂಥ ಪಾಪಿ. ಅಲ್ಲಿ ಬಂದು ನಾ ಫೀಸ್ ಕಟ್ತೀನಿ. ನಮ್ಮ ತಾಯಿ ಟೇಲರಿಂಗ್ ಮಾಡಿದ ಹಣವನ್ನು ನಿಮ್ಮ ಆಶ್ರಮಕ್ಕೆ ಉಪಯೋಗಿಸ್ಕೊಳ್ಳಿ. ಆಯಿತು, ಸರಿ. ಶಾರದಕ್ಕ, ಮಂಜಕ್ಕ ಊಟಕ್ಕೆ ರೆಡಿ ಮಾಡೋಕೆ ಹೇಳಿದ್ರೇನ್ರೆ? ನಿಂಗೇನಾಯ್ತೆ ಲಕ್ಷ್ಮಮ್ಮ? ಸುಮ್ಮನೆ ಕೂತ್ಕೊಂಡಿದೀಯಾ? ಯಾರ್ದೋ ದಾರಿ ಕಾಯ್ತಾ ಇದೀಯಾ? ಹಾಗೇನಿಲ್ಲ ಸರ್ಸಕ್ಕ, ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ. ಯಾಕೆ, ಮನೆ ನೆನಪಾಯ್ತಾ? ಯಾಕೋ ಏನೋ ನನ್ನ ಮಗ ನೆನಪಾಗ್ತಾ ಇದ್ದಾನೆ. ಯಾವುದಕ್ಕೂ ಒಂದು ಫೋನ್ ಮಾಡ್ತೀನಿ. 1 ತಿಂಗಳಾದ್ಮೇಲೆ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ದ. ಸರಿ, ಏನು ಮಾಡಲಿ? ಫೋನ್ ಮಾಡಿ ನೋಡು. ಮಗ ಚೆನ್ನಾಗಿದ್ದೀಯಾ? ಹಲೋ ಅಮ್ಮ, ನಾನು ತುಂಬ ಬ್ಯುಸಿ ಇದ್ದೀನಿ. ಮತ್ತೆ ನನ್ನ ಕರ್ಕೊಂಡು ಹೋಗಕ್ಕೆ ಬರ್ತೀನಿ ಅಂದಿದ್ದೆ. ಯಾವಾಗ ಬರ್ತೀಯಪ್ಪ? 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಮ್ಮ. ಈಗ ಫೋನ್ ಇಡು. ಬೇಜಾರಾಗಬೇಡ ಬಿಡಿ ಲಕ್ಷ್ಮಮ್ಮ. ಎಲ್ಲ ಮಕ್ಕಳು ಹೀಗೆ ಚಿಕ್ಕವರಿದ್ದಾಗ ಅಮ್ಮ ಅಮ್ಮ ಅಂತ ಹಿಂದಿಂದ ತಿರುಗಾಡುತ್ತಿರ್ತಾರೆ. ದೊಡ್ಡವರಾದ ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ. ಲಕ್ಷ್ಮಮ್ಮ, ನೋಡು ಸೀತಮ್ಮನ ಮಗ ಬರ್ತಾನೆ ಅಂತ ಕಾಯ್ತಾ ತೀರ್ಕೊಂಡೇ ಬಿಟ್ಲು. ಆದ್ರೂ ಮಗ ಬರ್ಲೇ ಇಲ್ಲ. ಸಾಕು ನಿಲ್ಸಿ. ನನ್ನ ಮಗ ಏನು ಅಂತವನಲ್ಲ, ಅವನು ತುಂಬಾ ಬಿಜಿ ಅಂತೆ. ಅವನಿಗೆ ತುಂಬಾ ಕೆಲಸ ಅಂತೆ. ಫೋನ್ ಮಾಡಿದಾಗ ಹೇಗಿದೆಯಾ ಅಮ್ಮ ಅಂತ ಕೇಳ್ದ. ನೋಡ್ತಾ ಇರಿ, ಅವನು ಬಂದೇ ಬರ್ತಾನೆ. ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ನಿನ್ ಭ್ರಮೆ. ಎಲ್ಲ ಹೆತ್ತರು ಪ್ರಾರಂಭದಲ್ಲಿ ಇದನ್ನೇ ಹೇಳೋದು. ಇರ್ಲಿ ಬಿಡು, ನಿನ್ ಕರ್ಮ. ದೇವ್ರೇ ನಿನ್ ಕಾಪಾಡ್ಬೇಕು. 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು. ಫೋನ್ ಮಾಡಲೇ ಇಲ್ಲ. ಸರಿ, ನಾನೇ ಮಾಡಿ ನೋಡ್ತೀನಿ. ಹಲೋ, ಏನಪ್ಪ ಮಗ? 10 ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಅಂದನು. ಫೋನ್ ಮಾಡಲೇ ಇಲ್ಲ. ಎಲ್ಲಪ್ಪ ಇದೆಯಾ? ಸರಿ ಅಂತ ಹೇಳೋದಮ್ಮ ನಿಂಗೆ. ನಾನಿಲ್ಲಿ ಎಷ್ಟು ಬಿಜಿ ಇದ್ದೇನೆ ಅಂತ ಗೊತ್ತಾ ನಿಂಗೆ? ನಿಂಗೆ ಗೊತ್ತು ಏನೂ ಇಲ್ಲ. ಪದೇ ಫೋನ್ ಮಾಡಿ ನನ್ನ ತಲೆ ಹಾಕ್ತಿಂತೀಯ. ಇಡಮ್ಮ ಫೋನು. ಬೇಜಾರಾಗಬೇಡ ಬಿಡಿ ಲಕ್ಷ್ಮಮ್ಮ. ಅಂದ ಹಾಗೆ ನೀನು ಇಲ್ಲಿ ಬರೋಕೆ ಕಾರಣ ಏನು? ಅಯ್ಯೋ, ಅದನ್ನೇನಂತ ಕೇಳ್ತೀಯ ಸಸಕ್ಕ? ಅದೊಂದು ದೊಡ್ಡ ಕತೆ ಹೇಳ್ತೀನಿ, ಕೇಳು. ಸರಿ, ಹೇಳು. 1 ತಿಂಗಳ ಹಿಂದೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡೋದಿತ್ತಮ್ಮ. ಅದೇನಂತ ಹೇಳು. ಇದೇ ಗೊತ್ತಲ್ಲಮ್ಮ ನಿಂಗೆ, ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ. ಮಕ್ಕಳನ್ನು ಬೇರೆ ಒಳಗೆ ಸ್ಕೂಲ್ ಸೇರಿಸಿದ್ದೀನಿ. ಮಕ್ಕಳ ಫೀಸು, ಮನೆ ಖರ್ಚು ಎಲ್ಲ ನಾನು ಒಬ್ಬಂದೇ ಸಂಬಳದಲ್ಲಿ ಬಳಸೋದು ಕಷ್ಟ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಪ್ಪ? ಅದಕ್ಕೆ ಸ್ವಲ್ಪ ದಿವಸ ನಿನ್ನ ವೃದ್ಧಾಶ್ರಮಕ್ಕೆ ಸೇರಿಸಬೇಕಂದು ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದ್ವಿ ಅಮ್ಮ. ಮಗ, ನಾನು ಇಲ್ಲೇ ಒಂದು ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಪ್ಪ. ದಯವಿಟ್ಟು ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡಪ್ಪ. ನಾನು ನಿನಗೆ ಸ್ವಲ್ಪನೂ ತೊಂದರೆ ಮಾಡಲ್ಲ. ಒಂದು ಸ್ವಲ್ಪ ದಿವಸ ಮಾತ್ರ ಅಮ್ಮ, ನನ್ನ ಅರ್ಥ ಮಾಡ್ಕೊ. 1 ತಿಂಗಳಾದ್ಮೇಲೆ ಬಂದು ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ. ಈಗ ರೆಡಿ ಆಗು, ನಾನು ನಿನ್ನ ಜೊತೆ ಬರ್ತೀನಿ. ಚೆನ್ನಾಗಿ ನಡ್ಕೊಳ್ಳುತ್ತಾರೆಂದರೆ ಛೇ. ಸರಿ, ಬನ್ನಿ ಊಟಕ್ಕೆ ಹೋಗೋಣ. ರಾಹುಲ್, ನಿಮ್ಮ ಅಪ್ಪನಿಗೆ ನೀರಂತೆ ಸ್ವಲ್ಪ ನೀರು ತಂದು ಕೊಡು ಪುಟ್ಟ. ಅಮ್ಮ, ನಾನೀಗ ಏನ್ ಮಾಡ್ತಿದ್ದೆ, ನೀನೇ ಕೊಡಮ್ಮ. ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ ಆಗಲ್ವಾ? ಇದೇ ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ. ಮುಂದೆ ದೊಡ್ಡವನಾದ್ಮೇಲೆ ನಮ್ಮನ್ನು ನೋಡ್ಕೊಳ್ತಾ ಏನು? ನೀನು ಅಜ್ಜಿ ಮಾತಿಗೆ ಬೆಲೆ ಕೊಟ್ಟೆ. ಪಾಪ ಅಜ್ಜಿ ಗಂಜಿನೋ ನೀರೋ ಕುಡ್ಕೊಂಡು ಇಲ್ಲೇ ಇರ್ತಿದ್ರು. ಅವರು ಕೇಳಿಲ್ಲ. ಅದೇನು ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ರಾಹುಲ್ ಹೇಳಿದ್ದು ಸರಿ ಇದೆ ಅಪ್ಪ. ಅಯ್ಯೋ ದೇವ್ರೆ, ನಮ್ಮ ತಾಯಿ ಇದ್ದಿದ್ರೆ ನೀರು ಕುಡ್ದ ಊಟ ಮಾಡ್ದ ಅಂತ ಕೇಳೋರು. ಆದ್ರೆ ಈಗ ಇಲ್ಲ. ನಾನೆಂತಪ್ಪ? ನಾನು ಈಗಲೇ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನಿಮ್ ನೋಡೋಕೆ ಯಾರೋ ಬಂದಿದ್ದಾರೆ.
ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ನಿನ್ನ ಅರಿಯದೆ ಹೋದೆ, ನನ್ನ ಕ್ಷಮಿಸ್ಬಿಡಮ್ಮ. ಮಗನೇ ನಿನ್ ಕೈಗೆ ಏನಾಯ್ತು? ಏನ್ ಮಾಡ್ಕೊಂಡೆ? ಏನಿಲ್ಲ ಅಮ್ಮ, ಬನ್ನಿ ಮೊದಲು ಮನೆಗೆ ಹೋಗೋಣ. ಸರಿ ಶಾರದಕ್ಕ, ನಾನು ಇನ್ನು ಹೋಗಿ ಬರ್ತೀನಿ. ಸರಿ ಲಕ್ಷ್ಮಮ್ಮ, ಅಂತೂ ನೀ ಹೇಳ್ದಾಗೆ ನಿನ್ ಮಗ ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟ. ಅಂತೂ ಅವನ್ಗೆ ತಾಯಿ ಬೆಲೆ ಏನು ಅಂತ ಅರ್ಥ ಆಯ್ತು. ಇನ್ನಾದ್ರೂ ನೆಮ್ಮದಿಯಾಗಿರು, ಹೋಗ್ಬಿಡು. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. They sacrifice their life to fulfill our dreams. Make them feel proud. ತಂದೆಯ ಶ್ರಮದಿಂದ ಮಕ್ಕಳ ಭವಿಷ್ಯ ಬೆಳಗುತ್ತದೆ, ಆದರೆ ಅದಕ್ಕೆ ಕೃತಜ್ಞತೆ ಹೇಳುವುದು ನಮ್ಮ ಕರ್ತವ್ಯ. ತಾಯಿಯ ಪ್ರೀತಿ, ಕಷ್ಟ, ನೋವು, ತ್ಯಾಗವನ್ನು ನಾವು ಅಳೆಯಲಾರದು, ಆದರೆ ಅದನ್ನು ಗೌರವಿಸುವುದು ನಮ್ಮ ಕರ್ತವ್ಯ. ಧನ್ಯವಾದಗಳು. ಈ ನಾಟಕದ ಉದ್ದೇಶ ಏನೆಂದರೆ, ನಿಮ್ಮ ತಂದೆ ತಾಯಿಗಳನ್ನು ಯಾರೂ ಸಹ ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ ಮತ್ತು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಥ್ಯಾಂಕ್ ಯು.